ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಲಿತಾ. ನಾನು ಇವತ್ತು ಮೊದಲನೇ ವಿಡಿಯೋ ಬಿಡ್ತಾ ಇರೋದು. ಈ ವಿಡಿಯೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಈ ಚಾನಲಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳು, ಕಾಮಿಡೀಸು, ಕುಕ್ಕಿಂಗ್ಸು, ಟೈಲರಿಂಗ್ಸು, ಆಮೇಲೆ ಫ್ಯಾಷನ್ ಡಿಸೈನು, ಟೈಲರಿಂಗ್ಸು ಮತ್ತು ಎಂಬ್ರಾಯ್ಡ್ರಿ ವರ್ಕು, ಆಮೇಲೆ ಟೆಂಪಲ್ ಟ್ರಾವೆಲ್ ಎಲ್ಲ ಥರ ವಿಡಿಯೋಗಳನ್ನ ಇದರಲ್ಲಿ ನೋಡ್ಬೋದು. ಇವತ್ತು ತುಂಬಾ ವಿಶೇಷವಾದ ದಿನ ಇದೆ. ಇವತ್ತು ಮೋಹಿನಿ ಏಕಾದಶಿ ಇದೆ. ಮೋಹಿನಿ ಏಕಾದಶಿ ಅಂದರೆ ಏನು? ವೈಶಾಖ ಮಾಸದ ಶುಕ್ಲ ಪಕ್ಷದ ದಿನದಂದು ಬರುವ ದಿನದಂದು ಮೋಹಿನಿ ಏಕಾದಶಿ ಅಂತ ಕರೀತಾರೆ. ಇವತ್ತು ಭಗವಾನ್ ವಿಷ್ಣು ಅವರು ಮೋಹಿನಿ ಅವತಾರ ತಾಳಿದ ದಿನ. ಅವರು ಮೋಹಿನಿ ಅವತಾರವನ್ನು ಯಾಕೆ ತಾಳಿದ್ರು ಅಂದರೆ, ದೇವತೆಗಳನ್ನ ರಾಕ್ಷಸರ ಹತ್ರ ಇರೋ ಅಮೃತವನ್ನು ತೆಗೆದು ದೇವತೆಗಳು ಕೊಡೋದಕ್ಕೋಸ್ಕರ ಮೋಹಿನಿ ಅವತಾರವನ್ನು ತಾಳಿ ಅಮೃತದಿಂದ ದೇವತೆಗಳನ್ನ ಕಾಪಾಡ್ತಾರೆ. ಇವತ್ತು ಮೋಹಿನಿ ಏಕಾದಶಿ ಯಾವ ಥರ ಆಚರಿಸ್ಬೇಕು, ಹೆಂಗೆ ಆಚರಿಸ್ಬೇಕು, ಹೆಂಗಿದೆ ಅಂದರೆ ಹಿಂಗೀಗೆಲ್ಲ ತುಂಬ ಜನ ಯೂಟ್ಯೂಬರ್ಸು ಈ ವಿಡಿಯೋಗಳನ್ನೆಲ್ಲ ಬಿಟ್ಟಿರ್ತಾರೆ. ಅದೇ ಪ್ರಕಾರ ಮಾಡಿ. ಎಲ್ಲರೂ ಮಾಡಲಾರ್ದವರು ಸುಮ್ಮನೆ ಜಸ್ಟ್ ನಾರ್ಮಲ್ ಸ್ನಾನ ಪೂಜೆ ಎಲ್ಲ ಮಾಡ್ತಿರಲ್ಲ, ಆ ಥರ ಮಾಡಿ. ವಿಷ್ಣುಂದು ಯಾವುದಾದ್ರೂ ಒಂದು ಚಿತ್ರ ಇದ್ದರೆ ಗಂಧ ತುಳಸಿ ದಳ ಇಟ್ಟು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ನಿಮ್ಗೆ ಎಷ್ಟು ಆಗುತ್ತೆ, 3 ಸಾರಿ 5 ಸಾರಿ 11 ಸಾರಿ ಎಷ್ಟು ಸಾರಿ ಆಗುತ್ತೆ ಅದನ್ನು ಮಾಡ್ತಾಯಿರಿ. ಆದಷ್ಟು ಇವತ್ತು ಏನೆಲ್ಲ ಮಾಡಬಾರ್ದು, ಏನು ಮಾಡಬೇಕು ಅನ್ನೋರು, ಏಕಾದಶಿ ಮಾಡೋರು ಇವತ್ತು ಅಕ್ಕಿ, ಗೋಧಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಕೆಲವೊಂದು ತಿನ್ನಬಾರ್ದು. ಆಗೋರು ಹಣ್ಣು, ಸಲಾಡು, ಹಾಲು, ಜ್ಯೂಸು ಕೆಲವೊಂದನ್ನು ಮಾಡಬೇಕು. ಆಮೇಲೆ ಬ್ರಹ್ಮಚರ್ಯನ ಪಾಲಿಸ್ಬೇಕು. ಇವತ್ತು ಯಾವುದೇ ರೀತಿಯಿಂದ ಕೆಟ್ಟದ್ದು ಮಾತಾಡೋದು, ಜಗಳ ಮಾಡೋದು, ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಇನ್ನೊಬ್ರಿಗೆ ನೋಯಿಸೋದು ದಯವಿಟ್ಟು ಮಾಡಬೇಡಿ. ಇವತ್ತು ಮಾಡೋರು ತುಂಬ ಒಳ್ಳೆಯದು, ಮಾಡಿದರೆ ಭಾಳನೇ ಒಳ್ಳೆಯದು. ಇದು ಮಾಡೋದ್ರಿಂದ ಕಷ್ಟಗಳು, ನೋವು, ಪೂರ್ವಜನ್ಮದ ಪಾಪಕರ್ಮಗಳು, ಏನೇ ಸಮಸ್ಯೆಗಳು ಬಂದರೆ ಅದೆಲ್ಲದೂ ಈ ವ್ರತದಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ವ್ರತ ಮಾಡಿರೋರು ಅಷ್ಟೇ. ಇನ್ನೊಂದು ವಿಶೇಷ ಇದೆ. ಏನು ಅಂದರೆ, ಸರಸ್ವತಿ ನದಿಯ ದಡದಲ್ಲಿ ಧನಪಾಲ ಎಂಬ ವ್ಯಾಪಾರಿ ಇರ್ತಾನೆ. ಅವನಿಗೆ 5 ಜನ ಪುತ್ರರಿರ್ತಾರೆ. ಆದರೆ 4 ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಅದೇ ಕೊನೆ ಮಗ ತುಂಬ ಕೆಟ್ಟ ಚಟಗಳು, ದುಷ್ಟ ಬುದ್ಧಿ ಎಲ್ಲ ಈ ಚಟಗಳಿಂದ ಧನಪಾಲ ಎಂಬ ತಂದೆಯ ಸಂಪತ್ತು ಸ್ವಲ್ಪನೇ ನಾಶ ಆಗ್ತಾ ಇರುತ್ತೆ. ತಂದೆಗೆ ತುಂಬಾ ಬೇಜಾರಾಗುತ್ತೆ. ಆ ಬೇಜಾರಲ್ಲಿ ಮಗನ ಹೊರಗೆ ಹಾಕ್ತಾನೆ. ದುಷ್ಟ ಬುದ್ಧಿ ಪಾಪಗಳಿಂದ ಕಷ್ಟಗಳನ್ನು ಅನುಭವಿಸಿದಾಗ ಕೌಂಡಿಲ್ಯ ಮುನಿಯ ಸಲಹೆಯಂತೆ ಮೋಹಿನಿ ಏಕಾದಶಿ ವ್ರತವನ್ನು ಆಚರಿಸ್ತಾನೆ. ಅದರಿಂದ ಅವನು ಇರೋವಂಥ ಎಲ್ಲ ಪಾಪಗಳನ್ನು, ಎಲ್ಲ ರೀತಿ ಪೂರ್ವಜನ್ಮದ ಕರ್ಮಗಳನ್ನು ಎಲ್ಲದು ನಿವಾರಣೆಯಾಗಿ ಅವನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದ್ತಾನೆ. ಅದೇ ಥರ ನೀವು ಬೆಳಗ್ಗೆ ಬೇಗ ಎದ್ದು ವಿಷ್ಣುನ ಪೂಜೆ, ತುಳಸಿ ಪೂಜೆ, ಜಾಗರಣೆ ಏನಾಗುತ್ತೆ ಅದೆಲ್ಲ ಮಾಡಿ ಒಳ್ಳೆಯದು. ಈ ಪೂಜೆ ಮಾಡೋದ್ರಿಂದ ಹೋದ ವರ್ಷ ಮೇ 8ನೇ ತಾರೀಕು ಇದು ಏಕಾದಶಿ ಬಂದಿತ್ತು. ನಿಮಗೆ ಏನೆಲ್ಲ ಗೊತ್ತು, ಆದಷ್ಟು ಇವತ್ತು ಒಳ್ಳೆ ರೀತಿಯಿಂದ ಖುಷಿಯಾಗಿ ಶಾಂತಿಯಿಂದ ವಿಷ್ಣುವಿನ ಪೂಜೆ ಮಾಡ್ಕೊತ ಹೋಗಿ ನೋಡಿ. ನಾನು ಇನ್ನು ಮುಂದೆ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ಗಳೆಲ್ಲ ಬಿಡ್ತೀನಿ. ಆ ವಿಡಿಯೋವು ನಿಮಗೂ ಉಪಯುಕ್ತ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿ ಬಗ್ಗೆ ನನ್ನಿಂದ ಯಾವುದಾದ್ರೂ ತಪ್ಪು ಮಾಹಿತಿಗಳು, ಯಾವುದಾದ್ರೂ ನಾನು ಮಾತಾಡಿರೋ ಮಾತಲ್ಲಿ ಏನಾದರೂ ಸ್ವಲ್ಪ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ನಿಮ್ಮೆಲ್ಲರ ಸಪೋರ್ಟು, ನೀವೆಲ್ಲರೂ ನನ್ನ ಜೊತೆಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿದಿನ ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರತಿ ಕರ್ನಾಟಕದಲ್ಲಿ ಮಾಡುವ ಹಬ್ಬಗಳು, ವ್ರತಗಳು, ಪೂಜೆದ ಬಗ್ಗೆ ಕೆಲವೊಂದು ನಾನು ಒಂದೊಂದು ಪೂಜೆಯಿಂದ ಕೆಲವೊಂದು ಒಳ್ಳೆಯದಾಗಿದೆ ನನಗೆ. ನಾ ಅಂದ್ಕೊಂಡಿರೋ ಕೆಲವೊಂದು ಕೆಲಸಗಳಾಗಿದೆ. ಆದರೆ ಯಾವುದೇ ರೀತಿಯಿಂದ ಹಣ, ದುಡ್ಡು, ಯಾವುದೇ ರೀತಿಯಿಂದ ದುಂದುವೆಚ್ಚ ಮಾಡದೆ ಸಿಂಪಲ್ ಪೂಜೆನೇ ಮಾಡಿ ನನ್ನ ಮನೆಯಲ್ಲಿ ಒಳ್ಳೆಯದಾಗಿದೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳು ಒಂದೊಂದೇ ಹೇಳ್ತಾ ಹೋಗ್ತೀನಿ. ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ. ಟೈಲರಿಂಗ್ಸಲ್ಲಿ, ಬ್ಲೌಸಲ್ಲಿ ತುಂಬಾ ಇಂಪ್ರೂವ್ಮೆಂಟ್, ತುಂಬ ಚೆನ್ನಾಗಿ ಚಿಕ್ಕ ವಯಸ್ಸಿಂದನೇ ಹೊಲ್ಕೊತಾ ಬಂದಿದ್ದೀನಿ. ಕಸ್ಟಮರ್ ಎಲ್ಲ ತುಂಬ ಖುಷಿ ಪಡ್ತಾರೆ. ಅದ್ರ ಬಗ್ಗೆನೇ ಹೇಳ್ತೇನೆ. ಯಾರೆಲ್ಲ ಇವತ್ತು ತುಂಬ ಕಷ್ಟಗಳು, ನೋವು, ದುಃಖ ಎಲ್ಲ ಇದ್ದೀರಿ ಅಂದರೆ ಸಣ್ಣದಾಗಿ ಇವಾಗ ಎಲ್ಲ ಟೈಮ್ ಆಗಿದೆ. ಸಾಯಂಕಾಲ 5 ಗಂಟೆ ಮೇಲೆ ಕಸ ಹೊಡೆದು ಬಾಗಿಲಿಗೆ ಅಂಗಳಕ್ಕೆಲ್ಲ ನೀರು ಹೊಡೆದು ನಿಮ್ಮ ಕೈಲಾದಷ್ಟು ದೀಪ ಹಚ್ಚಿ ಸಂಜೆ ಹೊತ್ತಿನಲ್ಲಿ ತುಳಸಿ ಅದೆಲ್ಲ ಮಾಡಬೇಡಿ. ಅಕ್ಷತೆ ತೊಗೊಂಡು ಜಸ್ಟ್ ಕೃಷ್ಣನ ನಿಮ್ಮ ಮನೇಲಿ ಯಾವ ಮೂರ್ತಿ ಇರುತ್ತೆ ಆ ಮೂರ್ತಿಗೆ ನನ್ನ ಮನಸ್ಸಲ್ಲಿರೋದೆಲ್ಲ ಆದಷ್ಟು ಬೇಗ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಕಷ್ಟ, ನೋವು, ಚಿಂತೆಗಳೆಲ್ಲ ನಿವಾರಣೆಯಾಗಿ ಸುಖಿ ಜೀವನ ನಡೆಸೋಂಗಾಗಲಿ.
ನಾನು ಪ್ರತಿದಿನ ಎಲ್ಲರಿಗೂ ಹೇಳೋದು ಅಷ್ಟೇ, ನಿಮ್ಗೆ ಯಾರೇ ಅವಮಾನ ಮಾಡಲಿ, ಯಾರೇ ಕಷ್ಟ ಕೊಡಲಿ, ನೋವು ಕೊಡಲಿ, ತಿರುಗಿಸಿ ನೀವು ಯಾವುದು ಬಗ್ಗೆನೂ ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಮನೆ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ಕೊಂಡು ಹೋಗಿ. ಯಾಕಂದರೆ ಅವು ಯಾರು ನಮ್ಗೆ ನೋವು ಅನ್ಯಾಯ ಕೊಟ್ಟಿರ್ತಾರೋ ಅವರು ಒಂದಲ್ಲ ಒಂದು ದಿನ ಭಗವಂತ ಅವ್ರಿಗೆ ತಿರುಗಿದ್ದಾರೆ ಕರ್ಮ ರಿಟರ್ನ್ ಅಂತಾರಲ್ಲ, ಆ ಥರ ಕೊಟ್ಟೇ ಕೊಡ್ತಾನೆ. ನನಗೂ ಕಷ್ಟಗಳು ಬಂದಿಲ್ಲ, ನೋವು ಬಂದಿಲ್ಲ, ಏನೂ ಬಂದಿಲ್ಲ ಅಂತಲ್ಲ. ನಾನು ತುಂಬಾ ಎಲ್ಲ ನೊಂದು ಬೆಂದು ಎಲ್ಲ ಅನುಭವಿಸಿ ನಾನು ಯಾವುದ್ರ ಕಡೆನೂ ಗಮನ ಕೊಡ್ತಾ ಇರಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮಕ್ಕಳಾಯಿತು, ನನ್ನ ಕುಟುಂಬ ಆಯಿತು ಅಂತ ಇದ್ದವಳು. ನೀವು ಅಷ್ಟೇ ಇದೇ ಥರ ನಿಮ್ಗೆಷ್ಟು ಏನಾಗುತ್ತೆ ಕೈಲಾದಷ್ಟು ಕೆಲಸ ಮಾಡಿ, ಭಗವಂತ ಧ್ಯಾನ ಮಾಡಿ, ಆದಷ್ಟು ಒಳ್ಳೆ ಯೋಚನೆ ಮಾಡಿ, ಒಳ್ಳೆ ರೀತಿಯಿಂದ ಬದುಕಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನನ್ನ ಮಾತುಗಳು ಯಾರಿಗೆಲ್ಲ ಇಂಟ್ರೆಸ್ಟ್ ಬಂತು, ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಲಿಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಪುಟ್ಟದಾದ ಕಂಟೆಂಟ್ನೊಂದಿಗೆ, ಪುಟ್ಟದಾದ ಒಂದು ಯಾವುದಾದ್ರೂ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದ, ಬಾಯ್.